ಕೂಡ್ಲಿಗಿ ತಾಲೂಕು, ಡಿಸ್ಟಿಕ್ ಗುಲ್ಬರ್ಗದಾಗ. ನಾನು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದಿದ್ದಾಗ ನಾನು ನೌಕರಿಗೆ ಹೋಗಬೇಕು, ಹೆಂಡ್ತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾಯಿದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಏನು ಅವ್ರು ಯಾರೆಲ್ಲ ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ರೆಡ್ ಹ್ಯಾಂಡೆ ಒಂದು ದಿವಸ ರಾತ್ರಿ ಸಿಕ್ಕಿರೋದದ. ಸಿಕ್ಕಾಕೊಂಡಾಗ ಇಬ್ಬರು ತೆಕ್ಕೆ ಕುಸ್ತಿ ಮಾಡಿದೆ, ಓಡಿ ಹೋದ್ರದದ. ಓಡಿ ಹೋದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡಿದೆ, ಇಬ್ಬರನ್ನೂ ಹೊಡಿಬೇಕಂತ ಮಚ್ಚೆ ಮಾಡಿದ್ದದ. ಮಚ್ಚೆ ಮಾಡಿಸಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಮಲ್ಕೊಂಡು ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ, ಅದು ಇಬ್ಬರನ್ನೂ ಮಾಡ್ತಿದ್ದೆ. ಅವ್ನು ತಪ್ಪಿಸ್ಕೊಂಡೆ, ಇಬ್ಬರು ತೆಕ್ಕಿ ಕುಸ್ತಿ ಮಾಡಿ ಓಡಿ ಹೋದೆ. ನಾನು ಆಕೆ ಸಿಟ್ಟನ್ನು ಆವೇಶದಲ್ಲಿ ಅವಳನ್ನು ಹೊಡೆದಿದ್ದ. ಕೇಸ್ ಆಯಿತು, ಬಂದೆ. ಮತ್ತು ಜಾಮೀನು ಆಯ್ತದ 1 ವರ್ಷದ ನಂತರ. ಮತ್ತು ಜೈಲಿನಲ್ಲಿ ಇದ್ದಿರ್ತದ 4 ಜನ ಅಣ್ಣ ತಮ್ಮರು. ಅವರು ನನ್ನ ನಡತೆ ನೋಡಿಕೊಂಡು, ಸ್ವಾಭಾವಿಕ ನೋಡಿಕೊಂಡು, ಗುಣ ನಮ್ಮ ಮಗಳು ಆಗು, ನಿನ್ನ ನೌಕರಿ ಜಾಬ್ ಆಗ್ತದೆ, ಮತ್ತು ನಿನ್ನ ಜಾಬ್ ಮೇಲೆ ಹೋಗ್ತೀಯ, ಮತ್ತು ಕಾಂಪ್ರಮೈಸ್ ಮಾಡಿಸ್ತೀವಿ, ಸತ್ತವ್ರನ್ನ ಬೀಗರಾಗಬೇಕು ಅಂತ ಹೇಳಿದ್ರದ. ಆಯ್ತು ರೀ ಅಂತೇಳಿ ಅಂದೆ. ನಿಮ್ಮ ಮಗಳಿಗೆ ಕುರುಡಿರಲಿ ಕುಂಟಿರಲಿ, ಮರ್ಯಾದೆಗೋಸ್ಕರ ನಾನು ಮರ್ಡರ್ ಮಾಡಿದೆ. ನೌಕರಿ ಕಳ್ಕೊಂಡೆ, 10 ಎಕರೆ ಜಮೀನು ಕಳ್ಕೊಂಡು ನಾನು ಕೇಸಿನ ಸಲುವಾಗಿ ಈ ಥರ ಆಯಿತು. ನಿಮ್ಮ ಮಗಳು ಕುರುಡಿರಲಿ ಕುಂಟಿರಲಿ, ಮರ್ಯಾದೆಯಿಂದ ಇದ್ದರೆ ಸಾಕು, ಆಯಿತು ಮಾಡ್ಕೋತೀನಿ ಅಂತ ಹೇಳಿದೆ. ಆಯ್ತು ಅಂದರು. ಅವ್ರದ್ದು ಕೇಸ್ ಬಿಟ್ಟು ಹೋಯ್ತು. ನನ್ನ ಬೇಲ್ ಇದ್ದದ 1 ವರ್ಷದೊಳಗೆ. ಬೇಲ್ ಹೋಗೋಣ, ಮತ್ತು ಏನು ಮಾತು ಕೊಟ್ಟಿದ್ದು ಜೈಲೊಳಗೆ ಆ ರೀತಿ ನಡೀತಾ ಇಲ್ಲ ನಡಿತೀವಿ ಅಂತಂದು ಮನೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಆಯ್ತು ರೀ ಮಾಡ್ತೀವಿ ಅಂದ್ರೆ, ಅದು ಖರ್ಚು ಎಲ್ಲ ಮದುವೆ ಖರ್ಚು ನನಗೆ ಕೊಟ್ಟಿರ್ತದ, ನಮ್ಮ ಮೇಲೆ ಹಾಕಿದ್ರು. ಆಯ್ತು ಅಂತೇಳಿ ಮದುವೆ ಮಾಡ್ಕೊಂಡೆ ರೀ. ಮುಂದೆ ಮಗಳಿಗೆ ಬಿಟ್ಟು ಹೋದ್ರದದ. ಇಲ್ಲೇ ಬಿಟ್ಟು ಹೋದ್ರು. ಒಂದು 2 ದಿನದಲ್ಲಿ ಮತ್ತೊಬ್ಬಕ್ಕೆ ಜೊತೆ ಕರ್ಕೊಂಡು ಬಾ ಅಂತ ಹೇಳಿದ್ರದ. ಕರ್ಕೊಂಡು ಹೋದ್ರದದ. ಹೋಗಲಿ, ಇಲ್ಲ ಯಾರು ನಿಮ್ಮ ಜೊತೆ ಕಿರಿಕಿರಿ ಮಾಡೋಕತ್ತದ, ನೈಟ್ ಮಾಡೋದಕ್ಕೆ ತೊಂದರೆಗೆ ಮಾಡೋದಕ್ಕೆ ಇರಲಿ ಬಿಡು ಅಂತೇಳಿ ನಾವು ಕಾಕೋದವ್ರಿಗೆ ಹೇಳಿಸ್ತೀವಿ, ಎಲ್ಲ ಒಳ್ಳೇದು ಮಾಡಿ ಕಳಿಸ್ತೀವಿ. ಆಯ್ತು ಕರ್ಕೊಂಡು ಹೋದ್ರು. ಮುಂದೆ 1 ವಾರದ ನಂತರ ನಾವು ಹೋದೆದ ಕರೀಲಿಕ್ಕಿರಿ, ಯಾಕೋ ಬರಲಿಲ್ಲ ಅಂತೇಳಿ. ಹೊಸ ಮ್ಯಾರೇಜ್ ಅದು, ಅದಕ್ಕೆ ನಾನು ಕರೀಲಿಕ್ಕೆ ಹೋದೆ ರೀ. ಹೋದ ದಿವಸನೇ ಇಬ್ಬರು ಗಂಡ ಹೆಂಡತಿ ಮಲಗಿವ್ರಿ. ರಾತ್ರಿ ಊಟ ಮಾಡಿ ತಾಯಿನೇ ಬಂದು ಸ್ವತಃ ಒಬ್ಬನ ಹತ್ರ ಸೋದರ ಮಾವ ಬಂದ ನಡಿ ಅಂತ ಕರ್ಕೊಂಡು ಹೋದ್ರದದ. ಸೊ ನನ್ನ ಎದುರುಗಡೆನೆ ಸೋದರ ಮಾವ ಬಂದ ನಡಿ ಅಂತೇಳಿ ಕರ್ಕೊಂಡು ಮತ್ತೆ ಬಂದುಬಿಡ್ದದ. ಬಂದಮೇಲೆ ಮಲ್ಕೊಂಡು ನನ್ನ ಎದುರುಗಡೆನೇ ಇನ್ನೊಬ್ಬರ ಹತ್ರ ರಾತ್ರಿ ಹೋಗಿ ಮಲ್ಕೊಳ್ತಾಳ. ಇದು ನ್ಯಾಯ ಅಂತ ಒಬ್ಬರ ಹತ್ರ ಹೋದ್ರೆ ಏನಾಗ್ತದೆ ಅಂತ ಹಿಂಗೆ ಅಂದುಳ್ದದ. ಹೆಂಗೆ ಸಿಟ್ಟು ಬರೋಂಗಿಲ್ಲದ. ಆದರೂ ಮುಂಜಾನೆ ದೇನ್ ಮಾವ ನೀವು ಜೈಲೊಳಗಿದ್ದಿರಿ, ನನಗೆ ಒಳ್ಳೆ ಇದು ಮಾಡಿದ್ರಿ, ಗೌರವ ಕೊಟ್ಟರೆ, ನಿಮ್ಮ ಮಗಳು ಏನು ಹೇಳಿದ್ರಿ ಜೈಲೊಳಗಿದ್ದು, ಈಗ ಹೊರಗೆ ಬಂದು ಏನು ವ್ಯವಹಾರ ಮಾಡ್ತಿದ್ದೀರಿ, ನಿಮಗೊಂದು ಗಂಡ ಬೇಕಾಗಿತ್ತಲ್ಲ, ತಾಳಿ ಬೇಕಾಗಿತ್ತು ನಿಮ್ಮ ಮಗಳಿಗೆ, ಆಯಿತು ಕಟ್ಟಿದ್ದೀನಿ, ಈಗ ಇನ್ಮೇಲೆ ನಮ್ಮೂರಿಗೆ ನೀವು ಬರಬೇಡ್ರಿ, ನಮ್ಮೂರಿಗೆ ನಾ ಇರ್ತೀನಿ, ನಿಮ್ಮೂರಲ್ಲಿ ನೀವು ಇರ್ರಿ, ನಿಮ್ಮ ಮಗಳು ಕಳ್ಸೋದು ಬೇಡ, ತಾಳಿ ಕಟ್ಟಿದ್ದಾಯಿತು, ನಿಮ್ಮ ಜೀವನ ಮಾಡ್ಕೊರಿ, ಈಗ ನಡೆದದಲ್ಲ ಮಾಡ್ಕೊರಿ ಅಂತ. ಆಯಿತು ಹೋಗು ಅಂತ ಹೇಳಂದ್ರದದ. ಅಂದರು ಲಗ್ನ ಫೋಟೋ ಗಿಟ್ಟಿದ್ದು ಎಲ್ಲ ಕಸ್ಕೊಂಡ್ರು. ಈಗ ಅವಳ ಫೋಟೋ ಸಹಿತ ಮನೇಲಿ ಇಲ್ದದ. ಕಸ್ಕೊಂಡ್ರು. ಆಯ್ತು ಅಂತೇಳಿ ಬೆಳಗಿನ ಜಾವ ಬಸ್ಸಿಗೆ ಬಂದುಬಿಟ್ಟಿದ್ದದ.